ಶ್ರೇಯ 2200 ರೂಪಾಯಿ ನಾವು ಬಂಡವಾಳ ಹಾಕಿದ್ರೆ 20,000 ಮಾಡ್ಬೋದಾ? ಪಿಜ್ಜಾ ಪಲಾವ್ ನಾನೇ ಮಾಡಿದ್ದು. ವಾವ್, ಎಷ್ಟು ಚೆನ್ನಾಗಾಗಿದೆ. ನಿಸು ಹೆಂಗೈತೆ ಪಲಾವು? ಚೆನ್ನಾಗೈತಾ? ಹೌದಾ? ಏನು ಮಾಡಕ್ಕೆ? ಏನು ಕೆಲಸ ಮಾಡ್ತೀವಿ ಇಲ್ಲಿ? ಊಟ ಮಾಡ್ತೀಯಾ? ಅಲ್ಲೋಡ್ರಿ, ಊಟ ಮಾಡಕ್ ಹೋಯ್ತದ ಅಂತೇನು ಅಂತವು ನಾನು ನಿಂಗೆ ತೋರಿಸ್ದೆ ನೋಡಿ ಫ್ರೆಂಡ್ಸ್. ಒಂದು ಕಾಯಿ ಹೋಗಿದೆ ಕೊಬ್ಬರಿ, ಇನ್ನೊಂದು ಕಾಯಿ ನೋಡೋಣ ಅದ್ರಲ್ಲಾರು ಚೆನ್ನಾಗೈತೆ ಇಲ್ವಾ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಬಂದು ಆಲ್ಮೋಸ್ಟ್ ಒಂದು ವಾರದ ಹಿಂದಿನ ಬ್ಲಾಗ್ ಇದು. ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಊರಿಂದ ಬಂದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೋದ ಬ್ಲಾಗಲ್ಲಿ ಹಬ್ಬದ ಬ್ಲಾಗ್ ಹಾಕಿದ್ದೆ, ಇದು ಹಬ್ಬ ಆದಮೇಲೆ ಸೋಮವಾರದ ಬ್ಲಾಗು, ಆದರೆ ಒಂದು ವಾರ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ನಮ್ಮ ಮನೆಯಲ್ಲಿ ಹುಳ ಸಾಕ್ತಾ ಇದ್ದಾರೆ. ಇದು ನನ್ನ ನಾದಿನಿಯವರು ಹುಳನ ಸಾಕೋದು. ಅವರು ಹುಳಿನ ಮನೆ ಸಪ್ರೇಟ್ ಇದೆ, ಅದು ಸೀಟ್ ಮನೆ ಆಗಿದೆ ಹುಳಿನ ಮನೆ. ಅಲ್ಲಿ ಜಾಸ್ತಿ ಸೆಕೆ, ಇವಾಗ ಬೇಸಿಗೆಗಾಲ ಅಲ್ವಾ, ಹಾಗಾಗಿ ಜಾಸ್ತಿ ಸೆಕೆ ಅಂತ ನಮ್ಮ ಮನೆ ಹಂಚಿನ ಮನೆ ಆಗಿರೋದ್ರಿಂದ ಇಲ್ಲಿ ಹುಳನ ಬೆಳೀತಿದ್ದಾರೆ. ಈ ಹುಳನ ಸಾಕೋಕೆ ಈ ಕಡೆ ಜಾಸ್ತಿ ಸೆಕೆನೂ ಆಗಬಾರ್ದು, ಜಾಸ್ತಿ ಚಳಿನೂ ಆಗಬಾರ್ದು, ಮೀಡಿಯಮ್ ವೆದರ್ ಇರಬೇಕು. ಇದನ್ನ ಹುಳ ಬೆಳೆಯೋಕೆ ಇದ್ರ ಬಗ್ಗೆ ಅಂತ ನನಗೇನು ಅಷ್ಟೊಂದು ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತಿರುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇವತ್ತಿನ ತಿಂಡಿಗೆ ಪಲಾವ್ ಮಾಡ್ತಾಯಿದ್ದೀನಿ. ಈ ಪಲಾವ್ ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ, ಸುಮ್ಮನೆ ಹಾಗೇ ತೋರಿಸ್ತಾ ಇದ್ದೀನಿ. ಈ ಹಳ್ಳಿಗಡ ಕಡೆ ಅಂದರೆ ಸಿಂಪಲ್ಲಾಗೆ ಪಲಾವ್ನ ಮಾಡ್ಕೋತೀವಿ. ಏನು ಪಲಾವ್ಗೆ ಹಾಕೋ ಎಲ್ಲ ಐಟಮ್ಮು ಸಿಗೋದಿಲ್ಲ. ಇಲ್ಲಿ ಹಳ್ಳಿ ಕಡೆ ಅಂದರೆ ನಾವು ಸಿಟಿ ಕಡೆ ನಮಗೆ ಪಲಾವ್ಗೆ ಏನೇನು ಐಟಮ್ ಬೇಕೋ ಅವೆಲ್ಲ ತಂದು ಮಾಡ್ತೀವಿ. ಆದರೆ ಹಳ್ಳಿ ಕಡೆ ಆಗಲ್ಲ, ಏನಿರುತ್ತೋ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ. ಹಾಗೆಯೇ ಊರಲ್ಲಿ ಹೇಗೆ ಮಾಡಿದ್ರು ಚೆನ್ನಾಗೇ ಇರುತ್ತೆ ಅಡುಗೆ. ಹಾಗೆಯೇ ನಾನು ಇಲ್ಲಿ ಅಡುಗೆ ಮಾಡ್ತಾಯಿದ್ರೆ ಒಳಗಡೆ ನನ್ನ ಮನೆ 4 ಮಕ್ಕಳು ನೋಡಿ ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ ಅಂತ. 4 ಮಕ್ಕಳು ಅಂದರೆ 2 ನನ್ನ ಮಕ್ಕಳು, 2 ನನ್ನ ನಾದಿನಿ ಮಕ್ಕಳು. ನಾವು ಪಕ್ಕದ ಮನೆಗೆ ನನ್ನ ನಾದಿನ ಕೊಟ್ಟಿರೋದ್ರಿಂದ ನಮ್ಮ ಮನೇಲೇ ಇರ್ತಾರೆ. 4 ಜನನೂ ಒಂದೇ ಸಲ ಸೇರ್ಕೊಂಡ್ರಂತೂ ಕಿತಾಪತಿ ಮಾಡ್ತಾನೆ ಇರ್ತಾರೆ. ಇವ್ರ ಜಗಳ ಬಿಡಿಸೇ ಸಾಕಾಗುತ್ತೆ. ಹಾಗೆಯೇ ಇಲ್ಲಿ ಪಲಾವ್ ಮಾಡಿ ಇಟ್ಟಿದ್ದೀನಿ, ಇನ್ನು ವಿಸಲ್ ಆರಬೇಕು, ಹಾಗಾಗಿ ವಿಸಲ್ ಆರಲಿ ಅಂತ ಬಿಟ್ಟಿದ್ದೀನಿ. ನಾನು ಇನ್ನೂ ಬೆಳಗ್ಗೆಯಿಂದ ಮುಖ ಏನೂ ತೊಳೆದಿಲ್ಲ, ಇವಾಗ ಫ್ರೆಶ್ ಅಪ್ ಆಗಬೇಕು. ಸ್ಟಿಕ್ಕರ್ ಬಿದ್ದೋಗಿದೆ. ಏನಪ್ಪ ಅಣ್ಣ ಅಳ್ತವನಾ? ಅಳ್ಬೇಡ ಅಣ್ಣ, ನಿಂಗೂ ಒಳ ಬರ್ತದ? ಯಾರು ಹೊಡ್ದಾರೋ? ನಾವು ಇವನು ಹಿಂಗೊಡಿ ಹೊಡಿ ಇನ್ನೊಂದು ಮಾಕ. ಸಾಕು ಬಿಡು ಬಿಡು ನಿಸು, ಹಿಂಗೊಡಿ ಹೊಡಿ. ಹೊಡಿಬಾರ್ದು ಅಣ್ಣ, ಹೊಡೆಯಲ್ಲ ಅನ್ನು ನಾನು. ಸುಮ್ಮನೆ ಇರ್ರ ಯಪ್ಪ. 4 ಜನ ಒಂದ್ಸಲ ಸೇರ್ಕೊಬಿಟ್ರೆ ನೀವು ನಿಮ್ಮ ಜಗಳ ಬಿಡಿಸೋದೇ ಆಯ್ತದೆ. ಅಲ್ಲಿ ಶ್ರೇಯೋ ಶ್ರೇಯೋ ಫ್ರೆಂಡ್ಸ್, ಹುಳಿಗೆ ಯಾವ ಥರ ಸೊಪ್ಪು ಹಾಕ್ತಾರೆ ಅಂತ. ಇವರೇ ಹುಳ ಬೆಳೆಯೋರು. ಇವರು ಚಿಕ್ಕವರು, ಅವರು ದೊಡ್ಡವರು. ಮುಖ ತೋರ್ಸಿದ್ದ. ಸಿದ್ಧ, ಎಕ್ಸ್ಪ್ಲೇನ್ ಮಾಡು ಯಾವ ಥರ ಹುಳ ಬೆಳಿತೀಯ ಅಂತ. ಇಲ್ಲೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ನೋಡ್ತಾರೆ ಕಣೋ, ಅವರು ನೆಕ್ಸ್ಟ್ ಟೈಮ್ ಈ ಥರ ಹುಳ ಬೆಳಿತಾರೆ ನೋಡು. ನೀನು ಯಾವ ಥರ ಹೇಳ್ತೀಯ ಅಂತ. ಫಸ್ಟ್ ಟೈಮ್ ಆಗ್ತಾ ಇದೆಯಾ? ಎಷ್ಟು ವರ್ಷದಿಂದ ಬೆಳೀತಾ ಇದೆಯಾ? ನಿನಗೆ ಗೊತ್ತಾ? ಇಲ್ಲಿ ನಮ್ಮಿಬ್ರು ಇವಾಗ ಹೇಳ್ತವನೆ ಇಲ್ಲ. ಶ್ರೇಯ, ನೀನು ನೋಡ್ಕೊ, ನೆಕ್ಸ್ಟ್ ಟೈಮ್ ನೀನು ಈ ಥರ ಬೆಳಿಬೇಕು. ಸಿದ್ದಣ್ಣ ನಂಗೆ ಆದಮೇಲೆ ನೀನು ಇಲ್ಲೇ ಬಂದು ಹುಳ ಬೆಳಿ.
ಆ ಹುಳ ಬೆಳಿತೀಯಾ ಇಲ್ಲ ಓದ್ತೀಯ ಚೆನ್ನಾಗಿ? ಹುಳ ಬೆಳಿತೀಯಾ? ಹಂಗಾರೆ ನೀನು ಇಲ್ಲೇ ಇರು, ನಾವು ಬೆಂಗ್ಳೂರು ಕರ್ಕೊಂಡು ಹೋಗಲ್ಲ. ಮತ್ತೆ ಯಾಕೆ ಅಷ್ಟೊಂದು ಫೀಸ್ ಕಟ್ಟಿ ಬೆಂಗ್ಳೂರೆಲ್ಲ ಓದಿಸ್ಬೇಕು ನೀನು? ಯಾಕೆ ಓದಿಸ್ಬೇಕು? ಇಲ್ಲೇ ಹುಳ ಬೆಳ್ಕೊಂಡಿರು. ಓದಿಸ್ಬಿಡಿ ಏನು, ನಮ್ ಓದಲ್ಲ ಅಂದ್ರೂ ಓದಿಸ್ತೀನಿ. ಅಣ್ಣನ ಜೊತೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಓದು. ಏನು ಗೂಡು 650? ಏನು ಹೋಸಲ ಇಷ್ಟು ಬಂತು? ಅಲ್ಲ ಟೋಟಲ್ ಎಷ್ಟಾಗಿತ್ತು? 25,000. ಎಷ್ಟಾಗ್ತದಿಲ್ಲ? ಎಷ್ಟು ಮಟ್ಟೆ ತಂದಿರೋದು? 40ಕ್ಕೆ ಎಷ್ಟು ದುಡ್ಡು? 2,200 ರೂಪಾಯಿ ನಾವು ಬಂಡವಾಳ ಹಾಕಿದ್ರೆ 20,000 ಮಾಡ್ಬೋದಾ? ಆದ್ರೆ ಕುಯ್ದು ಹೋಗಿಲ್ಲ ಅಷ್ಟೇ. ಬೆಳಗ್ಗೆ ಬೇಗ ಒಂದು 5:30ಗೆ ಹೋಗ್ಬೇಕಾ? 6:30ಇಂದ ಬೆಳಗ್ಗೆ ಒಂದು 4 ಪಿಂಡಿನಾರ ಬೇಕು. ಬೆಗ್ಗೆ ಎಲ್ಲಿ 4 ಚರ್ದಿಂದ ಎದ್ಮೇಲೆ ಇವು ಮೈದಾಗ ಸೌಂಡ್ ಬರ್ತಾವೆಲ್ಲ ಬರ್ತಾನೆ ಇಲ್ಲ. ಒಂಚೂರು ಬರ್ತಾವದೆ ಸ್ವಲ್ಪ. ಇನ್ನ ಅವು ಎದ್ದಿಲ್ಲ ಮ್ಯಾಕೆ ಒಂದೊಂದು ತಿಂತಾವ. ಈಗ ಜ್ವರ ಕೂತಿದವ, ಜಾರ ಕೂತ್ಕೊಂಡ್ರೆ ಸೊಪ್ಪನೆ ಹಾಕಂಗಿಲ್ಲ. ನಮ್ಮಪ್ಪ ಬೆಳಿತಿದ್ರು, ನನಗೆ ಮರ್ತೆ ಹೋಗದೆ. ಯಾನಪ್ಪ ಹೊರಗಡೆ ಹೋಯ್ತೀಯಾ? ಹೋಗು ಬಾ. ಇವರೇ ಮೇನ್ ಹುಳ ಬೆಳೆಯೋದು, ಇವರೇ ಸೊಪ್ಪು ತಗೊಬರೋದು, ಇವರೇ ಸೊಪ್ಪು ಹಾಕೋದು. ಇವಾಗ ಕಾಲೇಜ್ ರಜೆ ಕೊಟ್ಟಿದ್ದಾರೆ, ಇನ್ನೇನು ಕೆಲಸ ಇಲ್ಲ, ಹುಳ ಬೆಳೆ ಕೆಲಸ. ಈಗ ಎಷ್ಟು ತಿಂಗಳು ಸಿದ್ಧ ರಜಾ? ನಮಗೆ 3 ತಿಂಗಳೈತೆ. 3 ತಿಂಗಳು ರಜಾ. ಈಗಾಗಲೇ 1 ತಿಂಗಳು ಆಯ್ತಾ? ಇನ್ನು 2 ತಿಂಗಳು ಅಷ್ಟರಲ್ಲಿ ಹುಳ ಬೆಳೆದೇ ಆಗಿರ್ತದೆ. ಇನ್ನೊಂದು ಬ್ಯಾಚ್ ಮಾಡ್ತೀಯಾ? ಬರ್ಗರ್ ತಿನ್ವೆ ನಡಿ. ನೀನು ಬರೀ ತಿನ್ನೋದ್ರಲ್ಲೇ ಅಮ್ಮ ಅದು ಮಾಡು, ಅಮ್ಮ ಇದು ಮಾಡು. ಈಗ ನೆಕ್ಸ್ಟ್ ಅಮ್ಮ ಬರ್ಗರ್ ಮಾಡು ಅಂತನಾ? ನಾನು ಮಾಡಿಕೊಡಲ್ಲ. ಪಿಜ್ಜಾ ಮಾಡ್ತೀನಿ. ನಂಗೊಂದು ದಿವಸ ಮಾಡ್ಕೊಳ್ಸುತ್ತೆ. ಎಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ ಪಿಜ್ಜಾ ಮಾಡಿ ಅಂತ ಫ್ರೆಂಡ್ಸ್, ಆದರೆ ಮಾಡೋಕ್ಕೆ ಟೈಮ್ ಇಲ್ಲ. ಇವಾಗ ಊರಿಗೆ ಬಂದಿದ್ದೀವಿ, ಊರಲ್ಲಿ ಯಾವ ರೆಸಿಪಿ ಊರ ಕಡೆ ಯಾವ ರೀತಿ ಮಾಡ್ತಾರೆ ಆ ರೀತಿ ಮಾಡ್ತೀವಿ. ಪಿಜ್ಜಾ ಬರ್ಗರ್ ಎಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ, ಅದಕ್ಕೆಲ್ಲ ಐಟಮ್ ಇಲ್ಲ ಇಲ್ಲಿ. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿಯಾಗಿ ಸೊಪ್ಪು ಹಾಕ್ತಾರೆ ಅಂತ. ಈಗ ಸೊಪ್ಪನ್ನ ಹಾಕಿದ್ದಾರೆ, ಹುಳ ಮೇಯ್ತಾ ಇದ್ದಾವೆ. ಹಾಗೆ ಬ್ಲಾಗು ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಹಾಗೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಈ ವಿಡಿಯೋಗೆ. ಫ್ರೆಂಡ್ಸ್ ನೋಡಿ, ನನ್ನ ಚಿಕ್ಕ ಮಗ ಆಲ್ರೆಡಿ ತಟ್ಟೆ ಇಟ್ಕೊಂಡು ನಿಂತ್ಬಿಟ್ಟಿದ್ದಾನೆ ಪಲಾವ್ಗೆ. ಪಲಾವ್ ಬೇಕಪ್ಪ? ವಿಜಲ್ ಆರಿದೆ, ಓಪನ್ ಮಾಡೋಣ. ಯಾವ ರೀತಿಯಾಗಿ ಪಲಾವ್ ಬಂದಿದೆ ನೋಡೋಣ. ಪಲಾವ್ ನಾನೇ ಮಾಡಿದ್ದು. ವಾವ್, ಎಷ್ಟು ಚೆನ್ನಾಗಾಗಿದೆ. ಫ್ರೆಂಡ್ಸ್ ಬನ್ನಿ ಎಲ್ಲರೂ ನಾಷ್ಟ ಮಾಡಿ. ಘಮ ಘಮ. ನನ್ನ ಮಗ ಒಬ್ಬನೇ ತಿಂತಾವನೆ, ಅವನೇ ಹಾಕಿಸ್ಕೊಂಡು. ಇದಾದೆ ಮುದ್ಗೋಣ. ನಿಸು ನಿಸು ನಿಸು, ಹೆಂಗೈತೆ ಪಲಾವು? ಚೆನ್ನಾಗೈತಾ? ಹೌದಾ? ಅವ್ನು ಚೆನ್ನಾಗೈತೆ ಅಂದ್ರೆ ಹಿಂಗೆ ಅನ್ನೋದು. ಚೆನ್ನಾಗಿಲ್ವಾ? 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 ಚೆನ್ನಾಗೈತಾ? ಚೆನ್ನಾಗೈತಾ ನಿಸು?
ಇರ ಬರ್ಬೇಕು ನಿನ್ಗೆ. ನೀ ತಿನ್ನು. ಚೆನ್ನಾಗಿಲ್ವೇನೋ? ಚೆನ್ನಾಗದೆ. ಮತ್ತೆ ಚೆನ್ನಾಗಿಲ್ಲ ಅಂತೀಯ? ಅವ್ನಿಗೆ ಹೇಳಿದ್ದು ಇರ ಬರ್ಬೇಕು ಅಂತ. ಇವಾಗ 3 ಜನದ ಊಟ ಆಯಿತು. ಇನ್ನು ನೆಕ್ಸ್ಟು ಎಷ್ಟು ಜನ ಇದ್ದೀವಿ? 2, 4, 5 ಜನದ ಊಟ ಆಗಬೇಕು. ಅದು ಯಾವುದೋ ಒಂದು ವಿಡಿಯೋ ನೋಡಿದೆ. 2 ವರ್ಷದ ಹುಡುಗ ಅದೇ ತಿಂತಾದೆ, 6 ವರ್ಷದ ಹುಡುಗಂಗೆ ಅವ್ರ ಅಮ್ಮ ತಿನ್ನಿಸ್ತವ್ರೆ. ಹಂಗೆ ನಮ್ಮ ಮನೇಲಿ ಸೇಮು. ಇವನಿಗೆ ನಾನು ತಿನ್ನಿಸ್ಬೇಕು. ಇವ್ ನೋಡ್ತಾ ಇದ್ರೆ ಇವನೇ ತಿಂತಾನೆ ಅನಿಸ್ತದೆ. ಹೇಳ್ತೀನಿ. ನೀ ತಿನ್ನಪ್ಪ, ಅವನಿಗೇನು ಬೇಡ. ತಗಲ. ಸರಿ, ಎಲ್ಗೋಯ್ತಿದ್ದಪ್ಪ? ಏನು ಮಾಡಕ್ಕೆ? ಏನು ಕೆಲಸ ಮಾಡ್ತೀವಿ ಇಲ್ಲಿ? ಊಟ ಮಾಡ್ತೀಯಾ? ಅಲ್ಲಡ್ರಿ, ಊಟ ಮಾಡಕ್ ಹೋಯ್ತಂದೇನು ಹೊಲ್ತವು? ನಾನು ನಿಂಗೆ ತೋರಿಸ್ದೆ. ನಾನು ಹೊಲ್ತವು ಅಡುಗೆ ಮಾಡ್ಲಾ ನೀನು ಊಟ ಮಾಡಕ್ಕೆ? ಹೊಲ್ತವು ಯಾವಾಗ ಬಂದಿದ್ದು ಅಂದ್ರೆ 2 ವರ್ಷದ ಹಿಂದೆ. ಯಾವಾಗ ಅಂದ್ರೆ ಊರಲ್ಲಿದ್ದು ಆಗ. ಏನಕ್ಕೆ ಯಾವಾಗ ಬಂದಿರಲಿಲ್ಲ ನಾನು. ಯಾವಾಗ ತಗರಿ ಗಿಡ ಎಲ್ಲ ಹಾಕಿದ್ರೆ ತಗರಿಕಾಯಿ ಬಿಡ್ಸ್ಕೊಳಕ್ ಬಂದಿದ್ದೆ ಅಲ್ಲಿ ಮೇಲೆ. ಅಪ್ಪ ಎಲ್ಲ ಇತ್ತು. ಅಪ್ಪ ಚೆನ್ನಾಗಿತ್ತಾಗ. ಎಲ್ಲ ಬರೀ ತೆಂಗಿನ ಮರಗಳ ಇಲ್ಲ. ಎಣ್ಣೀರ್ ಮಾರ್ಕತ್ತಾರೆ ಯಾರಪ್ಪ? ನಿಮ್ಮ ಅಪ್ಪನ ತೋಟದಲ್ಲಿ ಎಣ್ಣೀರ್ ಇದಾವ ಇಲ್ವಾ ನೋಡೋಣ ಬಾ ಫಸ್ಟ್. ಅವೇ ಅಣ್ಣಂಗೆ ಹೇಳಿದೆ, ಬಂದಿಲ್ಲ ಒಳ್ಳೆ ಇದೆ ಅಲ್ವಾ ಫ್ರೆಂಡ್ಸ್? ಇದೆ ನೋಡಿ ನಮ್ಮ ತೋಟ. ಯಾವುದಿದು ಉಪ್ಪನೇರ್ಲು ಕಡ್ಡಿನ ಹುಳಿಗೆ ಹಾಕೋದಿದೆ. ಸೊಪ್ಪು ಹುಳ ಬೆಳೆಯಕ್ಕೆ, ರೇಷ್ಮೆ ಹುಳ ಬೆಳೆಯಕ್ಕೆ. ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ನಾನು ಗೊತ್ತಿರೋ ಇಲ್ಲದೇವ್ರವ್ರಿಗೂ ಹೇಳ್ತಾ ಇರೋದು. ಗೊತ್ತಿರೋರು ಅಯ್ಯೋ ನಮ್ಗೆ ಗೊತ್ತೇ ಇರಲಿಲ್ಲ ಅಂತಲೂ ಕಮೆಂಟ್ ಮಾಡ್ತಿರಲ್ಲ, ಅದಕ್ಕೆ. ಬನ್ನಿ ಇಲ್ಲಿ ಏನು ಕೆಲಸ ಮಾಡೋಣ ಅಂತ ನೋಡೋಣ. ಹಾಗೇನೆ ಇಲ್ಲಿ ನಮ್ಮ ಮನೆಯವರು ತೆಂಗಿನ ಗರಿ ಬಿದ್ದಿರುತ್ತಲ್ಲ, ಅದೆಲ್ಲನ ಕಡ್ದು ಅಲ್ಲೇ ಬುಡಕ್ಕೆ ಹಾಕ್ತಾ ಇದ್ದಾರೆ. ತೆಂಗಿನ ಮರದ ಬುಡಕ್ಕೆ ನಮ್ಮ ನಿಶುನ ಬೇಡ ಅಂತ ಮನೆಯಲ್ಲೇ ಬಿಟ್ಟಿಟ್ಟು ಬಂದಿದ್ದೋ. ಆದರೆ ನನ್ನ ನಾದಿನಿ ಮಗ ಬರ್ಬೇಕಾದ್ರೆ ಅವನು ಸ್ಕೂಟ್ರಲ್ಲಿ ಬಂದಲ್ಲ, ಹಾಗಾಗಿ ಅವನನ್ನು ಕರ್ಕೊಂಡು ಬಂದಿದ್ದಾನೆ. ಆಯ್ತಾ? ಕೇಳಿಕೋಬೇಕಾ? ಹಾಂ, ನೀನು 5, 6 ಅಂತ ಹೇಳಿಸ್ತಾ ಇರು. ಅಲ್ಲೋಗಿ ಅಣ್ಣವ್ರ ಜೊತೆ ಕೆಲಸ ಮಾಡು. ಟ್ರೈನಿಂಗ್ ಕೊಡ್ರ ಇವಂಗೂ ಹೆಂಗ್ ಕೆಲಸ ಮಾಡ್ಬೇಕು ಅಂತ. ಹೋಗು ಅಣ್ಣ ಜೊತೆಗೆ ಯಾವ ಕಡೆ ಅಂತ ಕುಯ್. ಹೋಗು, ನಾವೆಲ್ಲೇ ಹೋದ್ರು ಕೊನೆಗೆ ಇಲ್ಲಿಗೆ ಬರ್ಬೇಕು ಕಣ. ಇದೇ ಕೆಲಸ ಮಾಡ್ಬೇಕು ಕಣ. ಹೋಗು. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಇವು ಮಾಮೂಲಿ ಜೋಳ್ಕೊಡಿನ ಅಳ್ ಜೋಳ್ಕೊಡಿನ? ಇವು ಇಷ್ಟೊತ್ತಿಗೆ ಕುಯ್ಕೊಬಿಡ್ತಾ ಇದ್ದೀರಾ? ನಾನು ಕುಯ್ತೀನಿ, ಕೊಡು. ಕೆಂಚಿ ಹೆಲ್ಪ್ ಮಾಡ್ಲಾ? ಕುಯ್ತೀನಿ, ಕೊಡು. ಫ್ರೆಂಡ್ಸ್, ಇವನ್ನ ಕೆಂಚಿ ಅಂತ ಯಾಕಂತೀವಿ ಅಂದರೆ, ಇವನು ಚಿಕ್ಕದ್ರಿಂದನೂ ಕೆಂಚಿ ಅಂತಲೇ ಕರೆಯೋದು. ಏನಕ್ಕೆ ಕೆಂಚಿ ನಿನ್ನ ಕೆಂಚಿ ಅನ್ನೋದು? ಹಾಂ, ಚಿಕ್ಕ ಪಾಪನಲ್ಲಿ ಕೆಂಚು ಹುಟ್ಟಿದ್ನಂತೆ, ಹಾಗಾಗಿ ಅವನ್ನ ಕೆಂಚಿ ಅಂತ ಕರೀತಾ. ಅವ್ರ ಮನೆಯವರೆಲ್ಲ ಕೆಂಚಿ ಅಂತಲೇ ಕರೆಯೋದು. ಹಂಗಾಗಿ ನಾನು ಮದುವೆ ಆದ ಬಂದಮೇಲೂ ನನಗೂ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಕೆಂಚಿ ಅಂತಲೇ ಕರೆಯೋದು. ಇವನ ಹೆಸರು ಏನು? ಪವನ್. ಏನಪ್ಪ ಅಣ್ಣನ ಹೆಸರು? ಶ್ರೇಯ್ ಪವನ್. ಅವನು ಇನ್ಸಿಲು ಇನ್ಸಿಲೇನು? ಯು ಪವನ್ ಯು ಏನೋ ಬಿಯುನಾ? ಬಿಯುನು ಆಯ್ತಾ?
ಹಾಗೇನೆ ನನ್ನ ಮಗ ಜೋಳಕಡ್ಡಿ ಕುಯ್ತಾ ಇದ್ನಲ್ಲ, ಹಾಗಾಗಿ ನಾನು ಇವಾಗ ಒಂದು ಸ್ವಲ್ಪ ಕುಯ್ಯೋಣ ಅಂತ ನಾನು ಇಸ್ಕೊಂಡೆ. ಜೋಳಕಡ್ಡಿನ ಹಾಕಿದ್ರು. ಇದನ್ನ ಅಂದರೆ ಒಂದು ದೊಡ್ಡದಾಗಿ ಬಂದಿದ್ದ, ಒಂದೊಂದು ಈಗ ಚಿಕ್ಕದಾಗಿದ್ದು. ಹಾಗಾಗಿ ಯಾವ ಜಾಸ್ತಿ ಬೆಳೆದಿದ್ದಾವೆ ಅದನ್ನ ನೋಡಿ ಕುಯ್ಕೋಬೇಕು. ಇದನ್ನ ಕುಯ್ಕೊಂಡೋಗಿ ಹಸುಗೆ ಹಾಕ್ತಾರೆ. ಹಾಗಾಗಿ ನಾನೊಂದು ಸ್ವಲ್ಪ ಕುಯ್ಯೋಣ ಅಂತ ಕುಯ್ತಾ ಇದ್ದೆ. ಯಾವ್ದು ಚೆನ್ನಾಗೈತೆ ನೋಡಿ ಕೀಳು. ಇದ್ರಲ್ಲಿ ಚೆನ್ನಾಗೈತೆ, ಅದ್ರಲ್ಲಿ ಚೆನ್ನಾಗೈತಾ? ನೀವು ಕುಡಿತಾ ಇರ್ತೀರಲ್ಲ, ಯಾವ್ದ್ರಲ್ಲಿ ಯಾವ ಮರದ ಸ್ವೀಟ್ ಐತೆ ಅಂತ ಗೊತ್ತಿಲ್ವಾ? ಫುಲ್ ಏನ್ ಬೇಡ, ನಮ್ಗೆ ಎಷ್ಟು ಜನ ಇದೀವಿ ಅಷ್ಟು ಕುಯ್ಯಿರೋ ಒಂದೊಂದ. 4 ಕುಯ್ಯಿ ಸಾಕು. 4 ಕೀಳು. ಇದಕ್ಕೇನು ಮರ ಹತ್ಬೇಕಾ? ಕೈಗೆ ಎಡ್ಕಲ್ವೇ ನಿಂತ್ಕೊಂಡ್ರೆ? ನೋಡಿ ಫ್ರೆಂಡ್ಸ್, ನಮ್ಮ ಕೆಂಚಿ ಮರಕ್ಕೆ ಹತ್ತುತ್ತಾ ಇದ್ದಾನೆ. ಎಲ್ಲನೂ ಕೆಡ್ಬಿಡ್ತೀವಿ, ಹೊಡೆದಾಗಲ್ವೇನೋ? ಹೋದ್ಸಲ ಎಣ್ಣೀರೇ ಇರಲಿಲ್ಲ ಅಲ್ವಾ? ಒಂದು 25 ರೂಪಾಯಿ ಎಣ್ಣೆ. ಎಷ್ಟು ರೂಪಾಯಿ ಎಷ್ಟಾಯ್ತು ಈಗ? 200 ರೂಪಾಯಿ ವೇಸ್ಟು. 200 ರೂಪಾಯಿ ವೇಸ್ಟಾ? ನಾವು ಅಲ್ಲಿ ತಗೊಂಡು ಕುಡಿಯಂಗಿಲ್ವ 200 ರೂಪಾಯಿಗೆ? 200 ರೂಪಾಯಿ ಹೋಯ್ತಲ್ಲೋ. ಓಹೋ ಅಣ್ಣ, ಹೊಸಿ ಮುಖ ತೋರಿಸಿ. ಹೆಂಗ್ ಕುಡ್ದಲು? ನಂದಲ್ರಿ ನಂದದು. ಮತ್ತೆ ಮಗನ್ ಕುಡಿಸ್ತಾ ಇದೀಯಾ? ಹಾಂ, ಕುಡ್ದು ಹಾಕ್ಬಿಟ್ಟಳು. ಓಯ್ ಕುಡಿಯವ ಇದು ಅದೇಯಾ? ಅವನ್ ಬೇರೆ ಸ್ವೀಟ್ ಐತಾ? ಹೆಂಗೈತಪ್ಪ ಎಣ್ಣೀರು? ಸ್ವೀಟೇ ಇಲ್ವಲ್ರಿ? ನೀರು ಕುಡ್ದಂಗೆ ಆಯ್ತದಪ್ಪ. ಕೋಲ್ಡ್ ಏನೋ ಐತೆ. ಕಾಯಿ ಇಲ್ವಾ? ಕಾಯಿ ಇದ್ರೆ ಸ್ವೀಟ್ ಇರೋದು. ಬೇಡ ಮುಗಿತಾವನೆ. ಬೇಡ ಕೆತ್ಸು ನೋಡೇ ಬಿಡೋಣ ಎಷ್ಟಿದೆ. ಕಲ್ಮೇಲೆ ಮಾಡಿ ಎಷ್ಟು ಅಪ್ಪ ಆಯ್ತು. ನೋಡಿ ಫ್ರೆಂಡ್ಸ್, ಒಂದು ಕಾಯಿ ಹೋಗಿದೆ ಕೊಬ್ಬರಿ, ಇನ್ನೊಂದು ಕಾಯಿ ನೋಡೋಣ ಅದ್ರಲ್ಲಾರು ಚೆನ್ನಾಗೈತೆ ಇಲ್ವಾ ಅಂತ. ನಮ್ಮ ಮತ್ತೆ ಅದೃಷ್ಟ ತಿನ್ನಕ್ಕೆ ಇಲ್ವಾ ಅಂತ. ಅದು ಓಪನ್ ಮಾಡಿ ನೋಡೋಣ. ಓಪನ್ ಮಾಡ. ನೋಡಿ ಫ್ರೆಂಡ್ಸ್, ಚೆನ್ನಾಗೈತೆ. ಸೊಪ್ಪು ಯಾರು ಮಾಡ್ದಿಲ್ಲ? ಏನ ಕೊಬ್ಬರಿ ತಿಂದಿಲ್ಲ? ಎಲ್ಲ ತಿಂತಾಗಲ್ಲ ಕಣೋದು. ನುಂಗ್ಬಿಟ್ಕನಪ್ಪ. ಫ್ರೆಂಡ್ಸ್, ಇಲ್ಲಿ ಬಂದಿದ್ದ ಕೆಲಸ ಎಲ್ಲ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಜೋಳಕಡ್ಡಿ ಕುಯ್ದಿರೋದನ್ನ ಆಟೋಗೆ ಒಯ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ಈ ಹಣ್ಣಲ್ಲಿ ಇವತ್ತು ಡಿಸೈನ್ ಮಾಡ್ತಾ ಇದ್ದಾರೆ. ಯಾವ ಡಿಸೈನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ. ನೋಡಿ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಬಂದಿದೆ ಅಂತ. ಫ್ಲವರ್ ಡಿಸೈನ್ ಮಾಡಿದ್ರು. ನಾನು ಆಲ್ರೆಡಿ ಹೇಗೆ ಮಾಡಿದ್ರು ಅಂತ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ನೋಡಬೇಕು ಅನ್ಸಿದ್ರೆ ಅಲ್ಲಿ ಹೋಗಿ ನೋಡಿ. ಹಾಗೇನೆ ನನ್ನ ಮಗನ ಇಸುಗೆ ಇಲ್ಲಿ ರಾಗಿ ಸರಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ. ಹಾಗೇನೆ ನನ್ನ ಮಗನಿಗೆ ಊಟ ಎಲ್ಲ ತಿನ್ನಿಸಿ ನಾವು ಊಟ ಮಾಡಿ ರೆಡಿಯಾಗಿ ಇವಾಗ ನಮ್ಮ ಅಮ್ಮನೂರಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ರೆಡಿ ಆಗಿದ್ದೀನಿ. ಇವಾಗ ಹೊರಡಬೇಕು. ಹೋಗ್ತಾ ಇದ್ದೀವಿ. ಇನ್ನು ನನ್ನ ಮಕ್ಳು ಗೊತ್ತಲ್ಲ, ಆಟೋ ಹತ್ತಿದ್ರು ಅಂದರೆ ಅವ್ರಿಗೆ ನಿದ್ದೆ ಹೋಗ್ಬಿಡ್ತಾರೆ. ಇನ್ನು ಇಬ್ಬರು ನಿದ್ದೆ ಮಾಡ್ತಾ ಇದ್ದಾರೆ. ಇನ್ನು ಇವಾಗ ಮನೆಗೆ ಬಂದು ಇವರು ನಮ್ಮಪ್ಪ ಇವಾಗ ಹಾಲು ಕರ್ದು ಡೈರಿಗೆ ಹಾಲು ಹಾಕಕ್ಕೆ ಹೋಗ್ತಾ ಇದ್ದಾರೆ ಗಾಡೀಲಿ. ಇನ್ನು ನಮ್ಮ ನಿಸುಗೆ ಈ ಆಡು, ಕುರಿ, ಮೇಕೆ, ಈ ಹಸು ಅಂದರೆ ತುಂಬ ಇಷ್ಟ. ಅವೆಲ್ಲಾದರೂ ಕಂಡ್ರು ಕೂಡ ಈಗ ಹೋಗಿ ನಿಂತ್ಕೊಬಿಡ್ತಾನೆ ಅದ್ರ ಹತ್ರಕ್ಕೆ. ಹಾಗಾಗಿ ಇಲ್ಲಿ ಬಂದು ನಿಂತಿದ್ದಾನೆ ನೋಡಿಕೊಂಡು.
ಹಿಡ್ಕೊ. ಹಾಗೇನೆ ಇಲ್ಲಿ ಹಿಂದೆ ಇರೋರು ದನ ಕಟ್ಟಾಕ್ತಾ ಇದ್ದಾರಲ್ಲ, ಅವರು ನಮ್ಮಮ್ಮ. ಇವಾಗ ದನವ ಒಳಗಡೆ ಕಟ್ಟಾಕ್ತಾ ಇದ್ದಾರೆ. ಇನ್ನು ಇವರು ಯಾರು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇವರು ನಮ್ಮ ಹಸ್ಬೆಂಡು. ಇವಾಗ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಟೀ ಮಾಡೋಣ ಅಂತ ಟೀಗೆ ಇಟ್ಟಿದ್ದೀನಿ. ನಮ್ಮ ಮನೆಯವ್ರಿಗೆ ಟೀಗೆ ಇರಲೇಬೇಕು ಯಾವಾಗಲೂ, ಹಾಗಾಗಿ ಅವ್ರಿಗೆ ಟೀ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಗಿಡದಲ್ಲೇ ಹೂವು ಬಿಟ್ಟಿದ್ದು, ಅವನ್ನ ಕಿತ್ಕೊಂಡು ಹೂವು ಕಟ್ತಾ ಇದ್ದೀನಿ. ಹಾಗೇನೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇನ್ನು ನೆಕ್ಸ್ಟು ಮಂಗಳವಾರದ ವ್ಲಾಗ್ ಬರುತ್ತೆ, ವೇಟ್ ಮಾಡ್ತಾಯಿರಿ. ಹಾಗೆಯೇ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.